ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಮೀನುಗಾರರು ಮೀನು ಹಿಡಿಯುವಂತ ದೋಣಿಗಳನ್ನು ನೋಡಿದಿರಾ? ಇದು ತಮಿಳುನಾಡಿನಲ್ಲಿ ರಾಮೇಶ್ವರ ಎಂಬಂತ ಒಂದು ಪಟ್ಟಣ ಇದೆ ಅಲ್ಲವಾ? ರಾಮನಾಥಪುರಂ ಜಿಲ್ಲೆಯಲ್ಲಿ ಸಮುದ್ರ ತೀರದಲ್ಲಿರುವಂತ ಒಂದು ದೊಡ್ಡ ಪಟ್ಟಣ. ಇಲ್ಲಿ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡುವಂತ ಹೇರಾಳ ಮೀನುಗಾರರು ಇದ್ದಾರೆ. ಈ ಒಂದು ದೋಣಿಗಳು ಇದು ಒಂದು ಭಾಗ ಅಷ್ಟೇ. ಸಾವಿರಾರು ದೋಣಿಗಳು, ಇದರಲ್ಲಿ ಚಿಕ್ಕ ದೋಣಿಗಳು ಹಾಗೆ ದೊಡ್ಡ ದೋಣಿಗಳು, ಅನೇಕ ವಿಧವಾದ ದೋಣಿಗಳನ್ನು ಇಟ್ಟಿದ್ದಾರೆ. ಇದರಲ್ಲೇ ಅವರು ಮೀನು ಹಿಡಿಯುತ್ತಾರೆ. ಸಮುದ್ರಕ್ಕೆ ಹೋಗಿ ಮೀನು ಹಿಡಿದು ತರುತ್ತಾರೆ. ಅಂದ್ರೆ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡುವಂತವರ ದೋಣಿಗಳು. ಅದರ ಮುಂದೆ ನಾನು ನಿಂತಿದ್ದೇನೆ. ಯೇಸು ಕ್ರಿಸ್ತನು ಗಲಿಲಾಯ ಸಮುದ್ರದ ತೀರದಲ್ಲಿ ನಿಂತು ಮೀನು ಹಿಡಿಯುತ್ತಾ ಇದ್ದವರನ್ನು ತನ್ನ ಶಿಷ್ಯರನ್ನಾಗಿ ಆರಿಸಿಕೊಂಡನು. ಪೇತ್ರ, ಯೋಹಾನ, ಆಂದ್ರೆಯ, ಯಾಕೋಬ ಇವರೆಲ್ಲ ಈ ಮೀನುಗಾರಿಕೆ ಕೆಲಸ ಮಾಡುತ್ತಾ ಇದ್ದವರು. ಅವರನ್ನು ಶಿಷ್ಯರನ್ನಾಗಿ ಆರಿಸಿಕೊಂಡನು. ಇಡೀ ಲೋಕವನ್ನೇ ಕದಲಿಸುವವರಾಗಿ ಮಾರ್ಪಡಿಸಿದನು. ಆದ್ದರಿಂದ ಈ ಮೀನುಗಾರ ಸಹೋದರರಿಗಾಗಿ ನಾವು ಬಹಳ ಪ್ರಾರ್ಥಿಸಬೇಕು. ದೇವರು ಅವರನ್ನು ಆರಿಸಿಕೊಳ್ಳಬೇಕು, ಅವರನ್ನು ರಕ್ಷಿಸಬೇಕು. ಅವರನ್ನು ಕೂಡ ಪೇತ್ರ, ಆಂದ್ರೆಯರಂತೆ, ಯೋಹಾನ, ಯಾಕೋಬರಂತೆ ಉಪಯೋಗಿಸಬೇಕೆಂದು ನಾವು ಪ್ರಾರ್ಥಿಸಬೇಕು. ಬಹಳ ಸಮಸ್ಯೆಗಳನ್ನು ಸಂಧಿಸುತ್ತಾ ಇದ್ದಾರೆ. ಮೀನು ಹಿಡಿಯುವುದಕ್ಕೆ ಹೋಗುವಾಗ ಅನೇಕ ಸಮಸ್ಯೆಗಳು. ಗಡಿಯನ್ನು ದಾಟಿಬಿಟ್ಟರು ಎಂಬುದಾಗಿ ಅನೇಕ ಬಾರಿ ಸುಟ್ಟು ಕೊಲ್ಲಲ್ಪಡುತ್ತಾರೆ, ಕೊಳ್ಳೆ ಹೊಡೆಯಲ್ಪಡುತ್ತಾರೆ. ಅನೇಕ ನಷ್ಟಗಳನ್ನು ಸಂಧಿಸುತ್ತಾ ಇದ್ದಾರೆ. ಅವರು ಸಂಧಿಸುವಂತ ಸಮಸ್ಯೆಗಳು ಬಹಳ ದೊಡ್ಡದು. ರಾತ್ರಿ ಪೂರ್ತಿ ಸಮುದ್ರದಲ್ಲೇ ಇರುತ್ತಾರೆ. ಅದರಲ್ಲಿ ಎಷ್ಟು ದೂರದವರೆಗೂ ಕೂಡ ಒಳಗೆ ಹೋಗಿದ್ದೇವೆ ಎಂಬುದಾಗಿ ಅವರಿಗೆ ತಿಳಿಯದು. ಅದರ ಮಧ್ಯದಲ್ಲಿ ಆ ಕತ್ತಲೆಯಲ್ಲಿ ಅವರು ಸಮುದ್ರದೊಳಗೆ ಹೋಗಿ ಮೀನನ್ನು ಹಿಡಿದು ತರುತ್ತಾರೆ. ಅವರಿಗಾಗಿ ನಾವು ದೇವರ ಸಮ್ಮುಖದಲ್ಲಿ ಖಂಡಿತವಾಗಿ ಪ್ರಾರ್ಥನೆ ಮಾಡಬೇಕು. ಸರಿ, ಇಂದು ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಧರ್ಮೋಪದೇಶ ಕಾಂಡ 28:14 ವಾಕ್ಯ. ಕರ್ತನು ನಿಮ್ಮನ್ನು ಅಧೀನ ಮಾಡದೆ ಎಲ್ಲರಿಗೂ ಶಿರಸ್ಸನ್ನಾಗಿಯೇ ಮಾಡುವನು. ನೀವೆಲ್ಲರಿಗಿಂತಲೂ ಮೇಲಣವರಾಗುವಿರೇ ಹೊರತು ಕೆಳಗಣವರಾಗುವುದಿಲ್ಲ. ನಿಮ್ಮ ನೋಡಿ ಹೇಳುತ್ತಾರೆ, ಕರ್ತನು ನಿಮ್ಮನ್ನು ಅಧೀನ ಮಾಡದೆ ಶಿರಸ್ಸನ್ನಾಗಿ ಮಾಡುವನು, ಕೆಳಗಣವರಲ್ಲ ಮೇಲಣವರನ್ನಾಗಿ ಮಾಡುವನು. ಅಂದ್ರೆ ಏನರ್ಥ? ನಾನು ನಿಮ್ಮನ್ನು ಮೊದಲ ಸ್ಥಾನದಲ್ಲಿ ಇಡುತ್ತೇನೆ. ನೀವು ಓದುತ್ತಾ ಇದ್ದೀರಾ, ಓದಿನಲ್ಲಿ ನೀವು ಮೊದಲ ಸ್ಥಾನದಲ್ಲಿ ಜಯವನ್ನು ಹೊಂದಬೇಕು. ನೀವು ಕೆಲಸ ಮಾಡುತ್ತಾ ಇದ್ದೀರಾ, ಕೆಲಸದಲ್ಲಿ ಮೊದಲ ಸ್ಥಾನ, ಉನ್ನತವಾದ ಸ್ಥಾನದಲ್ಲಿ ನಿಮ್ಮ ಸಾಮರ್ಥ್ಯ, ನಿಮ್ಮ ಜ್ಞಾನವು ಪ್ರಕಟವಾಗಿ ಮೊದಲ ಸ್ಥಾನದಲ್ಲಿ ನೀವು ಇರಬೇಕು. ನೀವು ವ್ಯವಹಾರ ಮಾಡುತ್ತಾ ಇದ್ದೀರಾ, ನಿಮ್ಮ ಬಿಸ್ನೆಸ್ನಲ್ಲಿ, ನಿಮ್ಮ ಏರಿಯಾದಲ್ಲಿ ನೀವೇ ನಂಬರ್ 1 ಆಗಿ ಮೊದಲ ಸ್ಥಾನದಲ್ಲಿ ಇರಬೇಕು. ಇದುವೇ ದೇವರ ಇಷ್ಟ. ನೀವು ಸೇವೆ ಮಾಡುತ್ತಾ ಇದ್ದೀರಾ, ಮೊದಲ ಸ್ಥಾನದಲ್ಲಿ ಇರಬೇಕು. ನಿಮ್ಮನ್ನು ಬಾಲವಾಗಿ ಅಲ್ಲ, ಶಿರಸ್ಸನ್ನಾಗಿ ಮಾಡುವನು. ನೀವು ಕೆಳಗಣವರಲ್ಲ, ಮೇಲಣವರು ಅಂದರೆ ಏನರ್ಥ? ನಿಮ್ಮನ್ನು ಉನ್ನತ ಸ್ಥಾನದಲ್ಲಿ ಇಡಬೇಕೆಂದು ದೇವರು ಬಯಸುತ್ತಾರೆ. ಏನೋ ನಮ್ಮ ಲೈಫ್ ಇದೆ, ಇಷ್ಟೇ ಲೈಫ್, ಇದು ಸಾಕು ಎಂಬುದಾಗಿ ಅಷ್ಟರಲ್ಲೇ ತೃಪ್ತಿಯಾಗಿ ಇರದೆ ದೇವರು ಬಯಸುವುದನ್ನು ನೀವು ಮೊದಲು ಅರಿತುಕೊಳ್ಳಬೇಕು. ನೀವು ಉನ್ನತವಾದ ಮೊದಲ ಸ್ಥಾನದಲ್ಲಿ ಇರಬೇಕು. ಅದೆಲ್ಲ ಆಗುವಂತ ಕಾರ್ಯವ? ಕಷ್ಟಪಟ್ಟು ಓದುತ್ತೇನೆ, ಫಸ್ಟ್ ರ್ಯಾಂಕ್ ಬರಬೇಕೆಂದು ಪ್ರಯತ್ನಿಸುತ್ತೇನೆ, ಆಗುತ್ತಾ ಇಲ್ಲ. ಕಷ್ಟಪಟ್ಟು ದುಡಿಯುತ್ತೇನೆ, ಶ್ರಮ ಪಡುತ್ತೇನೆ, ಎಲ್ಲ ಪ್ರಯಾಸ ಪಡುತ್ತೇನೆ, ಆದರೆ ಮೊದಲ ಸ್ಥಾನಕ್ಕೆ ಬರೋದಕ್ಕಾಗುತ್ತಿಲ್ಲ. ಬಿಸ್ನೆಸ್ಗಾಗಿ ಎಷ್ಟೋ ಕಷ್ಟಪಟ್ಟು ಹಗಲು ರಾತ್ರಿ ದುಡಿಯುತ್ತಾ ಇದ್ದೇನೆ, ಅಂದೊಂದಿನ ಅವಶ್ಯಕತೆಗಳಿಗೆ ಸರಿಯಾಗಿದೆ ಅಷ್ಟೇ, ನಾವು ಉನ್ನತಿಗೆ ಬರೋದಕ್ಕಾಗುತ್ತಾ ಇಲ್ಲ ಅನ್ನುತ್ತೀರಾ? ದೇವರು ನಿಮ್ಮನ್ನು ಉನ್ನತ ಸ್ಥಾನದಲ್ಲಿಡಲು ಬಯಸುತ್ತಾರೆ. ನೀವು ಅದನ್ನು ಬಯಸಬೇಕು. ದೇವರೇ, ನೀವು ಹೇಳಿದ್ದೀರಿ ಈ ವಾಗ್ದಾನ ನನಗಾಗಿ, ನನ್ನನ್ನು ನೀವು ಶಿರಸ್ಸನ್ನಾಗಿ ಮಾಡುವಿರಿ, ಮೇಲಣವರಾಗಿ ಮಾಡುವಿರಿ, ನಾನು ನಂಬುತ್ತೇನೆಂದು ಹೇಳಿರಿ. ನೀವು ನಂಬಿ ವಾಗ್ದಾನವನ್ನಿಟ್ಟು ಪ್ರಾರ್ಥನೆ ಮಾಡಬೇಕು. ಸರಿನಾ? ನೀವು ಪ್ರಾರ್ಥನೆ ಮಾಡಿದರೆ ಮಾತ್ರ ಸಾಲದು. ನಾವು ಪ್ರಾರ್ಥನೆ ಮಾಡುತ್ತೇವೆ, ನಂತರ ದೇವರು ಒಂದನ್ನು ಎದುರು ನೋಡುತ್ತಾರೆ. ಏನು ಗೊತ್ತಾ? ಧರ್ಮೋಪದೇಶ ಕಾಂಡ 28 ಮೊದಲನೇ ವಾಕ್ಯದಲ್ಲಿ, ನೀವು ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದಾದರೆ, ನಿನ್ನ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿನಗೆ ಪ್ರಾಪ್ತವಾಗುವುದು. ಅಂದ್ರೆ ಕೇವಲ ಪ್ರಾರ್ಥನೆ ಮಾಡಿದರೆ ಮಾತ್ರ ಸಾಲದು. ದೇವರು ಅದಕ್ಕೊಂದು ಕಂಡೀಷನ್ ಹೇಳುತ್ತಾರೆ. ದೇವರ ಕಟ್ಟಲೆ ದೇವರು ನಮಗೆ ಬರೆದು ಕೊಟ್ಟಿದ್ದಾರೆ, ಹೇಗೆ ಬಾಳಬೇಕು ಎಂಬುದಾಗಿ. ಅದಕ್ಕೆ ನಮ್ಮನ್ನು ಒಪ್ಪಿಸಿ ಕೊಟ್ಟು ಆತನ ಮಾತಿಗೆ ನಾವು ಕಿವಿಗೊಡಬೇಕಂತೆ. ಆತನು ಮಾತನಾಡಲು ಸಿದ್ಧವಾಗಿದ್ದಾನೆ. ಹಾಗಾದ್ರೆ ನೀವು ಪ್ರತಿನಿತ್ಯ ಆತನ ಮಾತುಗಳನ್ನು ಕೇಳಿ ಕಾರ್ಯಗಳನ್ನು ಮಾಡಬೇಕು. ನೀವು ಓದುತ್ತಾ ಇದ್ದರು, ಕೆಲಸ ಮಾಡುತ್ತಾ ಇದ್ದರು, ಬಿಸ್ನೆಸ್ ಮಾಡುತ್ತಾ ಇದ್ದರು, ಸೇವೆ ಮಾಡುತ್ತಾ ಇದ್ದರು, ಇಂದು ನಾನೇನ್ ಮಾಡಬೇಕು, ಹೇಗೆ ಮಾಡಬೇಕು? ದೇವರೇ ನನ್ನೊಂದಿಗೆ ಮಾತನಾಡಿ. ದೇವರ ಸಮ್ಮುಖದಲ್ಲಿ ಆತನೊಂದಿಗೆ ಅನ್ಯೋನ್ಯವಾಗಿ ಬಾಳುವಂತ ಅನುಭವದೊಳಗೆ ನೀವು ಬರಬೇಕು. ಅದುವೇ ದೇವರ ಇಷ್ಟ. ಮಗನೇ, ಮಗಳೇ, ನಿನ್ನೊಂದಿಗೆ ಮಾತನಾಡಲು ನಾನು ಇಷ್ಟಪಡುತ್ತೇನೆ, ನಿನಗೆ ಆಲೋಚನೆ ಕೊಡಲು ನಾನು ಬಯಸುತ್ತೇನೆ. ನಾನು ಹೇಳುವಂತೆ ನೀನು ಮಾಡಿದರೆ ನೀನು ಮೊದಲ ಸ್ಥಾನಕ್ಕೆ ಬರುತ್ತೀಯ ಎಂಬುದಾಗಿ. ನೋಡಿರಿ, ಒಬ್ಬರು ಬಡ ತಾಯಿ, ಅವರು ಈ ಒಂದು ಹಸುಗಳನ್ನು ಸಾಕಿ ಹಾಲು ಮಾರಿ ಜೀವನ ನಡೆಸುತ್ತಾ ಇದ್ದವರು. ಅವರ ಮನೆಯಲ್ಲಿ ಶಾಪ ಇದ್ದದ್ದರಿಂದ 10 ವರ್ಷದಲ್ಲಿ ಸುಮಾರು 200 ಕರುಗಳು ಸತ್ತು ಹೋದವು.
ಹಾಗಾಗಿ ಇದೊಂದು ಶಾಪ ಎಂದು ಮಾಟಮಂತ್ರ ಎಲ್ಲ ಮಾಡಿ ಹಸುಗಳಿಗೆ ತಾಯ್ತ ಎಲ್ಲ ಕಟ್ಟಿದರೂ ಏನೂ ಆಗಲಿಲ್ಲ. ನಂತರ ಅವರು ಸಂದೇಶವನ್ನು ಕೇಳಿ ಯೇಸುವಿನ ಕುರಿತಾಗಿ ಅರಿತು ತನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟು ಶಾಪಗಳಿಂದ ಬಿಡುಗಡೆ ಹೊಂದಿದರು. ಈಗ ಕರುಗಳು ಸಾಯುತ್ತಾ ಇಲ್ಲ, ಜೀವದಿಂದ ಇದೆ, ಬಹಳ ಸಂತೋಷ. ಇನ್ನು ಮುಂದೆ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆಂಬುದಾಗಿ ಕಾಯುವಾಗ ಹಾಲಿನ ವ್ಯಾಪಾರದಲ್ಲಿ ಲಾಭ ಇಲ್ಲ, ನಷ್ಟ ಉಂಟಾಗುತ್ತಾ ಇದೆ. ಹಾಗಾಗಿ ಒಂದು ದಿನ ದೇವರ ಮುಂದೆ ಹೋದರು. ಒಂದು ಗ್ರಾಮದಲ್ಲಿರುವಂತ ಒಬ್ಬರು ಬಡ ತಾಯಿ. ಅವರು, ಯೇಸುವೆ, ನಾನು ನಿಮ್ಮ ಬಳಿಗೆ ಬಂದಿದ್ದೇನೆ, ನೀವು ಶಾಪಗಳನ್ನೆಲ್ಲ ನೀಗಿಸಿದ್ದೀರಿ, ಆದರೆ ಪರಿಪೂರ್ಣ ಆಶೀರ್ವಾದ ಇಲ್ಲವಲ್ಲ, ನನ್ನ ವ್ಯಾಪಾರದಲ್ಲಿ ನಷ್ಟ ಉಂಟಾಗುತ್ತಾ ಇದೆ, ಲಾಭವನ್ನು ಕಾಣೋದಕ್ಕೆ ಆಗುತ್ತಾ ಇಲ್ಲ. ಆ ರೀತಿ ಅವರು ದೇವರ ಮುಂದೆ ಕೇಳುವಾಗ ಅವರೇ ಹೇಳಿದರು, ಕರ್ತನು ಹೇಳಿದನು, ಮಗಳೇ, ನೀನು ಹಾಲಿಗೆ ನೀರು ಹಾಕಿ ವ್ಯಾಪಾರ ಮಾಡುತ್ತೀಯ, ನಾನು ಹೇಗೆ ನಿನ್ನನ್ನು ಆಶೀರ್ವದಿಸಲು ಸಾಧ್ಯ? ನಂಬಿಗಸ್ತತೆ ಇಲ್ಲ. ಹಾಗಾದ್ರೆ ನೀರು ಬೆರೆಸಬಾರದ ದೇವರೇ, ಬೆರೆಸಬಾರದು ಮಗಳೇ, ಶುದ್ಧವಾದ ಹಾಲನ್ನು ಜನರಿಗೆ ಕೊಡು. ಅಂದ್ರೆ ಅವರು ಅದುವರೆಗೂ ಏನು ಅಂದುಕೊಂಡಿದ್ದರು ಅಂದರೆ, ಹಾಲಿಗೆ ನೀರು ಹಾಕಿ ವ್ಯಾಪಾರ ಮಾಡುವುದು ತಪ್ಪಲ್ಲ, ಯಾಕಂದ್ರೆ ಎಲ್ಲ ಮಾಡುತ್ತಾರೆ, ಎಲ್ಲರೂ ಕೂಡ ನೀರು ಹಾಕಿಯೇ ಹಾಲಿನ ವ್ಯಾಪಾರ ಮಾಡುತ್ತಾರೆ. ಕೆಲವರು ತಿಳಿಯದ ಹಾಗೆ ನೀರನ್ನು ಬೆರೆಸುತ್ತಾರೆ, ಕೆಲವರು ತಿಳಿದು ಬೆರೆಸುತ್ತಾರೆ, ಕಲಬೆರಿಕೆ ಮಾಡಿಯೇ ಬಿಸ್ನೆಸ್ ಮಾಡುವುದು. ಇವರಿಗೆ ತಿಳಿಯೋದು, ಇಷ್ಟು ವರ್ಷಗಳಾಗಿ ಹಾಗೆ ಮಾಡಿಬಿಟ್ಟರ. ಈಗ ದೇವರು ಹೇಳುತ್ತಾರೆ, ನೀರು ಬೆರೆಸಬಾರದು. ನಿಮಗೆ ಹೇಗೆ ಗೊತ್ತಂದ್ರೆ ಅವರೇ ಹೇಳಿದರು, ಅವರ ಸಾಕ್ಷಿ ನಮ್ಮ ಬಳಿಯಲ್ಲಿ ಇದೆ. ದೇವರ ಹೃದಯದಲ್ಲಿ ಸ್ಪಷ್ಟವಾಗಿ ಮಾತನಾಡಿದರು, ಕರ್ತನೆ ಹೇಳಿದನೆಂದು ಹೇಳುತ್ತಾರೆ. ಒಂದು ಗ್ರಾಮದಲ್ಲಿರುವಂತ ಹಾಲಿನ ವ್ಯಾಪಾರ ಮಾಡುವಂತ ತಾಯಿಯರೊಂದಿಗೆ ದೇವರು ಮಾತನಾಡುವಾಗ ನಿಮ್ಮೊಂದಿಗೆ ಮಾತನಾಡುವುದಿಲ್ಲವಾ? ನೀವು ಕಾದಿರಲಿಲ್ಲ, ದೇವರ ಮುಂದೆ ಕೇಳುವುದಿಲ್ಲ, ನೀವು ಕಾದಿದ್ದು ದೇವರ ಮುಂದೆ ಕೇಳುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳಿ. ಅವರು ಹೇಳುತ್ತಾರೆ, ನನಗೆ ಆಗಾದು ಪಾಪ ಎಂಬುದಾಗಿ ತಿಳಿದು ನೀರನ್ನು ಬೆರೆಸದೆ ಶುದ್ಧವಾದ ಹಾಲನ್ನು ಜನರಿಗೆ ಕೊಡಲು ಆರಂಭಿಸಿದೆ. ನನ್ನ ಬಿಸ್ನೆಸ್ ಆಶೀರ್ವದಿಸಲ್ಪಟ್ಟು ಈಗ ಅಭಿವೃದ್ಧಿ ಕಾಣುತ್ತಾ ಇದೆ, ಒಳ್ಳೆ ಆಶೀರ್ವಾದ, ಒಳ್ಳೆ ಲಾಭ. ನೋಡಿ, ಅದುವೇ ಆಶೀರ್ವಾದ. ನೋಡಿರಿ, ಅದನ್ನೇ ದೇವರು ಬಯಸುತ್ತಾರೆ. ಕರ್ತನ ಮಾತಿಗೆ ಕಿವಿಗೊಟ್ಟು ಆತನು ಹೇಳಿದಂತೆ ನಡೆಯುವುದಕ್ಕೆ ಅರ್ಪಿಸಿಕೊಂಡರೆ ಈ ವಾಗ್ದಾನ ನೆರವೇರುತ್ತದೆ. ನೀವು ನಂಬರ್ 1 ಆಗಿರುತ್ತೀರಿ, ಉನ್ನತಕ್ಕೇರುವಿರಿ, ನೀವು ಶಿರಸ್ಸಾಗಿರುವಿರಿ, ಬಾಲವಾಗಿ ಅಲ್ಲ ಎಂಬುದಾಗಿ ದೇವರು ಹೇಳುತ್ತಾರೆ. ಒಪ್ಪಿಸಿಕೊಡುತ್ತೀರಾ? ದೇವರೇ, ನನ್ನೊಂದಿಗೂ ಮಾತನಾಡಬೇಕು, ನನಗೆ ಅನುಭವ ಬೇಕು, ನಾನು ಕಾದಿದ್ದು ನಿಮ್ಮ ಮಾತುಗಳನ್ನು ಕೇಳುವಂತ ಅನುಭವವನ್ನು ಹೊಂದಿಕೊಳ್ಳಬೇಕು. ಕೇಳುತ್ತೀರಾ? ದೇವರ ಬಳಿಯಲ್ಲಿ ಕೇಳಿರಿ. ದೇವರೇ, ನಾನು ಕೂಡ ಮೊದಲ ಸ್ಥಾನದಲ್ಲಿರಬೇಕೆಂದು ಬಯಸುತ್ತೇನೆ, ನೀವು ಬಯಸುವ ಹಾಗೆ ನನ್ನನ್ನು ಆಶೀರ್ವದಿಸಿ, ಬಾಲವಾಗಿ ಅಲ್ಲ, ಶಿರಸ್ಸಾಗಿ, ಕೆಳಗಣವರಾಗಿಲ್ಲ, ಮೇಲಣವರಾಗಿ ನಾನು ನಿಮ್ಮ ಮಾತುಗಳಿಗೆ ಕಿವಿಗೊಟ್ಟು ನಿಮ್ಮ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದಕ್ಕೆ ಒಪ್ಪಿಸಿ ಕೊಡುತ್ತೇನೆ. ನನ್ನೊಂದಿಗೆ ಮಾತನಾಡಿ, ನನ್ನನ್ನು ಸರಿಪಡಿಸಿ, ನನ್ನನ್ನು ಮುನ್ನಡೆಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.